ಈ ಮೂವಿ ಸ್ಟಾರ್ಟಿಂಗ್ಸ್ ನಲ್ಲಿ ಅಮ್ಮ ಢಮಾರ್ ಅಂತ ಎದ್ರು ಏನೋ ಕನ್ಸಾಯ್ತು ಅಂತ ಮೇಲ್ಗಡೆ ಏನೋ ಸೌಂಡ್ ಹೋಗಿ ನೋಡ್ತಾರೆ ಮಗ ಗೋಡೆಗೆ ಢಮ್ ಢಮ್ ಅಂತ ಹೊಡ್ಕೊಂತಾವನೆ ಕರ್ಕೊಂಬಂದು ಸೀದಾ ಅವನ್ನ ಮಲಗಿಸಿದ್ರು ಎಷ್ಟು ಹಠ ಮಾಡ್ತಾ ನೋಡಿ ಮಗನ್ಗೆ ಸ್ವಲ್ಪ ಬುದ್ಧಿ ಕಡಿಮೆ ಅನ್ಕೋತೀನಿ. ಹಂಗೆ ಮಾರನೇ ದಿನ ಆಯ್ತು ಅಮ್ಮ ಮಗನ್ಗೆ ಸ್ನಾನ ಮಾಡಿಸ್ತಾರೆ. ನೋಡಿದ್ರೆ ಅವನು ಕಕ್ಕ ಮಾಡ್ಕೊಂಡ್ಬಿಟ್ಟವನೆ. ತಿರ್ಗಾ ಇನ್ನೊಂದ್ಸರಿ ಸ್ನಾನ ಮಾಡಿಸ್ತಾರೆ. ಹಂಗೆ ಅವನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಯ್ತಾರೆ. ಯಾಕಂದ್ರೆ ಅಮ್ಮ ಮತ್ತೆ ಪ್ರೆಗ್ನೆಂಟ್ ಆಗಿದ್ದಾರೆ. ತಿರ್ಗಾ ಹಾಸ್ಪಿಟ್ಲ್ ಇಂದ ಮನೆಗ್ ಬಂದ್ರು ಮಗನ್ಗೆ ಊಟ ಮಾಡಿಸ್ತಾರೆ. ಕ್ಯಾಕರ್ಸಿ ಮಕ್ಕದ ಮೇಲೆ ಹೋಗಿತಾನೆ. ಈ ವಿಷಯನೆಲ್ಲ ಗಂಡನಿಗೆ ಫೋನ್ ಮಾಡಿ ಹೇಳ್ತಾರೆ. ತುಂಬಾ ಹಠ ಮಾಡ್ತಾನ್ರಿ, ಆಗ್ತಾರ ನನ್ನ ಕೈಯಲ್ಲಿ ಬೇಗ ಬನ್ನಿ ಅಂತ. ಅವನು ಲೇ ನಮ್ಮ ಮುದ್ದು ಮಗ ಅಲ್ವಾನೆ ಅವನು, ನಾನು ಕೆಲಸದ ಮೇಲೆ ಇದ್ದೀನಿ, ಆದಷ್ಟು ಬೇಗ ಬರ್ತೀನಿ, ಸರಿ ಸರಿ ನನಗೆ ಮೀಟಿಂಗ್ ಐತೆ ಅಂತ ಹೇಳಿ ಫೋನು ಕಟ್ ಮಾಡ್ತಾರೆ. ಇವರು ಮಗನ ಕರ್ಕೊಂಡು ತಿರ್ಗಾ ಸೂಪರ್ ಮಾರ್ಕೆಟ್ಗೆ ಬಂದ್ರು. ಮಗ ಅಲ್ಲಿ ತುಂಬಾ ಹಠ ಮಾಡ್ತಾನೆ. ಅಮ್ಮನಿಗೆ ಒಂದೇಟು ಹೊಡೆದೇ ಬಿಡ್ತಾನೆ. ಅಲ್ಲಿ ಕಸ ಹೊಡೆಯೋ ಲೇಡಿ ಲೇ ಯಾಕೆ ಹೋಗಿ ಮಾಡ್ತಾ ಇದ್ಯಾ ಹೋಗ ಸುಮ್ನೆ ಅಂತ ಹೇಳಿದ ತಕ್ಷಣ ಹುಡುಗ ಹಂಗೆ ಸೈಲೆಂಟ್ ಆಗೋದ. ಅದನ್ನ ನೋಡಿ ಅಮ್ಮನ್ಗೂ ಆಶ್ಚರ್ಯ. ಸೀದಾ ಬಂದು ಗಂಡನ್ಗೆ ವಿಡಿಯೋ ಕಾಲ್ ಮಾಡಿ ಹೇಳ್ತಾವ್ರೆ, ರೀ ಈ ತರ ಒಂದು ಆಂಟಿ ನೋಡಿದೀನಿ ರೀ, ನಾನು ಕೆಲ್ಸಕ್ಕೆ ಇಟ್ಕೋತೀನಿ ಅಂತ ಹೇಳ್ತಾವ್ರೆ. ಗಂಡನು ನೀನ್ ತಾನೇನೆ ಯಜಮಾನಿ, ನಿನ್ ಇಷ್ಟ ಏನ್ ಬೇಕಾದ್ರೂ ಮಾಡು ಅಂತ ಎಂತಿಗೆ ಹೇಳ್ತಾರೆ. ಮಾರನೇ ದಿನ ಅಜ್ಜಿನ ಕೆಲ್ಸಕ್ಕೆ ಕರ್ಕೊಂಡ್ ಬಂದ್ರು. ಅಜ್ಜಿನೂ ಬಂತು, ನೀವೇನ್ ತಲೆ ಕೆಡ್ಸ್ಕೊಂಬೇಡಿ, ಮಗಿನ ನೋಡ್ಕೋತೀನಿ, ನೀವ್ ಆರಾಮಾಗಿ ರೆಸ್ಟ್ ಮಾಡಿ ಅಂತ ಹೇಳ್ತಾವ್ರೆ. ಹಂಗೆ ಒಂದಿನ ಅಮ್ಮ ಕಿಚನ್ ಅಲ್ಲಿ ಕುಂತವ್ರೆ. ಆ ಅಜ್ಜಿ ಬೇರೆ ಭಾಷೆಯಲ್ಲಿ ಆ ಹುಡುಗನ ಹತ್ರ ಮಾತಾಡ್ತಾವ್ರೆ. ಅಮ್ಮನಿಗೆ ಡೌಟ್ ಆಯ್ತು, ಬೇರೆ ಭಾಷೆ ಎಲ್ಲ ಮಾತಾಡ್ಬೇಡಿ ಪ್ಲೀಸ್, ದಯವಿಟ್ಟು ನಮ್ ಭಾಷೆನೇ ಮಾತಾಡಿ ಅಂತ ಆ ಅಜ್ಜಿಗೆ ಹೇಳ್ತಾರೆ. ಸರಿ ಮೇಡಮ್ ಹಂಗೆ ಮಾಡ್ತೀನಿ ಬಿಡಿ ಅಂತ ಹೇಳಿ ಅಜ್ಜಿನೂ ಅಲ್ಲಿಗೆ ಬಿಡ್ತು. ಈ ವಿಷಯನ ಫ್ರೆಂಡ್ಗೆ ಹೋಗಿ ಹೇಳ್ತಾರೆ, ಈ ತರ ಅಜ್ಜಿ ಬೇರೆ ಬೇರೆ ಭಾಷೆಯಲ್ಲಿ ಮಗು ಹತ್ರ ಮಾತಾಡ್ತಾವ್ರೆ ಕಣೆ ಅಂತ. ಫ್ರೆಂಡ್ನು ಬಿಡಲಿ ತಮಾಷೆಗೆ ಮಾತಾಡಿರ್ತಾರೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬೇಡ ಅಂತ ಹೇಳ್ತಾರೆ. ಬಟ್ ಅಮ್ಮನಿಗೆ ಡೌಟ್. ತಿರ್ಗಾ ಹಂಗೆ ಟಿಫನ್ ಮಾಡ್ತಾವ್ರೆ. ಅಜ್ಜಿ ತಿರ್ಗಾನು ಬೇರೆ ಭಾಷೆ ಮಾತಾಡ್ತಾ ಇದೆ. ಅಮ್ಮ ಫೋನ್ ಅಲ್ಲಿ ಟ್ರಾನ್ಸ್ಲೇಟರ್ ಇದೆ, ಅದನ್ನ ನಿಕ್ಕಿ ಕೇಳಿಸ್ಕೊಂತಾವ್ರೆ. ಕೊನೆಗೆ ಆ ಅಜ್ಜಿ ಏನೋ ತಿಳ ಗೊತ್ತಾ, ಅಮ್ಮ ಒಂದು ಪ್ರಾಣಿ ಇದ್ದಂಗ್ ಕಣೋ, ಹುಷಾರಾಗಿರ್ಬೇಕು ಅಮ್ಮನ ಹತ್ರ, ಹೋಗ್ ಮಲಿಕೋ ಅಂತ ಆ ಹುಡುಗನ್ಗೆ ಈ ಮುತ್ಕಿ ಹೇಳ್ಕೊಡ್ತಾ ಇದೆ. ಈ ವಿಷಯನ ಇವರು ಗಂಡನಿಗೆ ಫೋನ್ ಮಾಡಿ ಹೇಳ್ತಾರೆ. ಗಂಡನು ಲೇ ಹಂಗಲ್ಲ ಏನಿರಲ್ಲ ಕಣೆ, ಪಾಪ ಅಮ್ಮ ನೋಡಕ್ ತುಂಬಾ ಒಳ್ಳೆಯವ್ರ ತರ ಕಾಣ್ತಾರೆ, ಸರಿ ನನಗೆ ಮೀಟಿಂಗ್ ಇದೆ ಅಂತ ಫೋನ್ ಕಟ್ ಮಾಡ್ತಾನೆ. ನೋಡಿದ್ರೆ ಅವನು ಪಕ್ಕದಲ್ಲಿ ಇನ್ನೊಂದು ಲೇಡೀಸ್ ನ ಇಟ್ಕೊಂಡವನೆ. ಬೆಳಗ್ಗೆ ಆಯ್ತು ಅಮ್ಮ ಹಂಗೆ ಕೆಳಗಡೆ ಬಂದ್ರು. ನೋಡಿದ್ರೆ ಇನ್ನೊಬ್ಬ ಹುಡುಗ ಬಂದವನೆ. ನೋಡಿದ್ರೆ ಈ ಅಜ್ಜಿ ಮಗ ಅವನು, ನಾನೇ ಕರ್ಸದ್ನಮ್ಮ ಅಂತ ಹೇಳ್ತಾರೆ. ಇಲ್ಲ ಕಂಟಿ ಅವ್ನಿಗೆ ಯಾರು ಇಲ್ಲ, ಸರಿ ಸರಿ ಆಂಟಿ ಇದ್ಕೊಳ್ಳಿ ಬಿಡಿ ಅಂತ ಅಮ್ಮನ ಅವನಿಗೆ ಪರ್ಮಿಷನ್ ಕೊಟ್ಬಿಟ್ರು. ನೈಟ್ ಹಂಗೆ ಕುತ್ಕೊಂಡ ಹುಡುಗ ಮಾತಾಡ್ತಾವನೆ, ಏನೇನೋ ಮಾತಾಡ್ತಾನೆ. ಅಮ್ಮನು ಲೇ ಇದೆಲ್ಲ ನನ್ನ ಇಟ್ಕೊಂಬೇಡ, ಒಯ್ತಾರೆ ಎದ್ದಿ ಅಂತ ಹೇಳ್ತಾರೆ. ಅವನು ಸೀದಾ ಹೊಂಟೈತಾನೆ. ಅಜ್ಜಿ ಅವಾಗ ಅವಾಗ ಅಮ್ಮನಿಗೊಂದು ಜ್ಯೂಸ್ ಕೊಡ್ತಾ ಅವ್ರೆ, ತಲೆ ಕೆಡ್ಸ್ಕೊಂಬೇಡಮ್ಮ, ಕುಡ್ಕೊಂಡು ಆರಾಮಾಗಿ ಮಲ್ಕೋ ಅಂತ. ಅಮ್ಮನು ಅದನ್ನ ಹಾಸ್ಪಿಟಲ್ ಚೆಕ್ ಮಾಡಿ ನೋಡಿದ್ರೆ ಅದೊಂಥರ ರೋಗ ಬರೋ ಔಷಧಿ. ಅದನ್ನ ನೋಡಿ ಸಖತ್ತು ಭಯ ಆಗೋಗುತ್ತೆ ಇವ್ರಿಗೆ. ಬಂದು ಬಾತ್ರೂಮ್ ಅಲ್ಲಿ ಬ್ಲಡ್ ಎಲ್ಲ ವಾಮಿಟ್ ಮಾಡ್ತಾವ್ರೆ. ಹಂಗೆ ಮಲ್ಕೊಂಡಿದ್ದಾರೆ. ಗಂಡನು ಬಂದ್ರು, ಯಾಕೆ ಏನಾಯ್ತು ನಿನಗೆ, ಯಾಕೆ ಈ ತರ ಮೆಂಟ್ಲ ತರ ಆಗಿದೆ ಅಂತ ಎಂತಿ ಹತ್ರ ಜಗಳ ಮಾಡ್ತಾವ್ರೆ. ಎಂತಿ ಮಾತೆ ಯಾರು ಕೇಳ್ತಾ ಇಲ್ಲ. ಹಂಗೆ ಮಗನ್ ಕೈಗೆಲ್ಲ ಕಟ್ಟಾಕ್ಬಿಟ್ಟು ಅಮ್ಮ ಮಲ್ಕೊಂಡಿದ್ದಾರೆ. ಆಚ ಕಡೆ ವಾಶ್ರೂಮ್ ಏನೋ ಹೋಯ್ತಾರೆ. ಒಬ್ಬರು ಬರ್ಬೇಕಾರೆ ಮಗು ಇಲ್ಲ ಅಲ್ಲಿ. ಮಗನೆ ಮಗನೆ ಅಂತ ಹುಡ್ಕೊಂಡ್ ಹಂಗೆ ಬೇಸ್ಮೆಂಟ್ ಕಡೆ ಹೋಯ್ತಾವ್ರೆ. ಅಲ್ಲಿ ನೋಡಿದ್ರೆ ಆ ಸೈಕೋ ಅಜ್ಜಿ ಅವ್ರ ಮಗ ನಮ್ ಹೀರೋಯಿನ್ ಮಗ ಎಲ್ಲ ಸೇರ್ಕೊಂಡು ನಾಯಿಗೆ ಆಪರೇಷನ್ ಮಾಡ್ತಾವ್ರೆ. ಇದನ್ನ ನೋಡಿ ಅವರು ಅಷ್ಟು ಭಯ ಬೀಳ್ತಾರೆ. ಹಿಂಗ್ ತಿರುಗ್ತಾರೆ. ಅಲ್ಲೊಂದು ಸೌಂಡ್ ಆಯ್ತು.